ಬೆಳಗಾವಿಯ ಸುವರ್ಣಸೌಧದ ವಿದ್ಯುತ್ ಬಾಕಿ ಬಿಲ್ ಅನ್ನು ಲೋಕೋಪಯೋಗಿ ಇಲಾಖೆ ಪಾವತಿ ಮಾಡಿರಲಿಲ್ಲ. ಕಳೆದ 10 ತಿಂಗಳ 1.20 ಕೋಟಿ ಹಣವನ್ನು ಲೋಕೋಪಯೋಗಿ ಇಲಾಖೆ ಬಾಕಿ ಉಳಿಸಿಕೊಂಡಿತ್ತು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ವರದಿಯನ್ನು ಬಿತ್ತರಿಸಿತ್ತು. ವರದಿಯನ್ನು ಗಂಭೀರವಾಗಿ ಪರಿಗಣಿಸಿದ ಟಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಬಿಲ್ ಪಾವತಿ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದರು. ಸತೀಶ್ ಜಾರಕಿಹೊಳಿ ನಿರ್ದೇಶನ ಮೇರೆಗೆ ಹೆಸ್ಕಾಂಗೆ 98 ಲಕ್ಷ ಬಾಕಿ ಬಿಲ್ನ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪಾವತಿ ಮಾಡಿದ್ದಾರೆ. ಸದ್ಯ ಸುವರ್ಣಸೌಧದಲ್ಲಿ ಇರುವಂತಹ 10ಕ್ಕೂ ಹೆಚ್ಚು ಕಚೇರಿಗಳು ನಿರಾಳವಾಗಿವೆ. ವಿದ್ಯುತ್ ಇಲಾಖೆಯಿಂದ ಬಾಕಿ ಇರೋದು ಬಿಲ್ ತಿಂಗಳ 15 ಲಕ್ಷ ಬರ್ತಿತ್ತು. ಅದರಲ್ಲಿ ನಾವು ನಿಯಮಿತವಾಗಿ ಸಪ್ಲೈ ಕೊಟ್ಟಿರೋದ್ರಿಂದ ಲೋಕೋಪಯೋಗಿ ಇಲಾಖೆಯಿಂದ ಈಗ 98 ಲಕ್ಷ ತುಂಬಿದ್ದಾರೆ. ಅದು ನಾವು ಪ್ರತಿ ತಿಂಗಳ ನಾವು ಅವ್ರಿಗೆ ಲಿಖಿತವಾಗಿ ಮಾಹಿತಿ ಸಲ್ಲಿಸ್ತೇವೆ ಮತ್ತು ಇದೇ ಥರ ಮುಂದಿನ ಬರೋ ತಿಂಗಳಲ್ಲಿ ಇದೇ ಎಲೆಕ್ಟ್ರಿಸಿಟಿ ಬಿಲ್ ವಿದ್ಯುತ್ ಬಿಲ್ಗಳನ್ನು ತುಂಬುತ್ತಾ ಇರಬೇಕು. ಅದು ನಮ್ಮದು. ಚಿತ್ರದುರ್ಗದ ಸಿಕೆಪುರದಲ್ಲಿರುವ ಸರ್ಕಾರಿ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ. ಬಿರುಕು ಬಿಟ್ಟ ಗೋಡೆ, ಕುಸಿಯೋ ಮೇಲ್ಛಾವಣಿಯಲ್ಲಿಯೇ ಮಕ್ಕಳು ಜೀವ ಭಯದಲ್ಲಿ ನಿತ್ಯ ಪಾಠ ಕೇಳ್ತಿದ್ದಾರೆ. 1ರಿಂದ 7ನೇ ತರಗತಿವರೆಗೆ ಶಾಲೆಯಲ್ಲಿ ಪಾಠ ಮಾಡಲು ಕೊಠಡಿಗಳಿಲ್ಲ. ಇರುವ ಎಲ್ಲ 6 ಕೊಠಡಿಗಳು ಕೂಡ ಸಂಪೂರ್ಣ ಶಿಥಿಲವಾಗಿದೆ. ಇನ್ನು ಬೀಳುವ ಹಂತಕ್ಕೆ ಬಂದಿರುವ ಅಡುಗೆ ಕೋಣೆಯನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ನಿತ್ಯ ಪ್ರಾಣ ಭಯದಲ್ಲಿ ಮಕ್ಕಳು ಪಾಠ ಕೇಳಬೇಕಾದಂತಹ ಸ್ಥಿತಿ ಬಂದೊದಗಿದೆ. ಏನು ಅಂತ ಆರೋಗ್ಯಕರವಾಗಿ ಏನಿಲ್ಲ ಸರ್. ಈಗ ನಾವು ಪಾಠ ಮಾಡೋಂಥ ರೂಮ್ಗಳೇ ಎಲ್ಲ ಸೋರ್ತಾ ಇದ್ದಾವೆ. ಮಳೆ ಸ್ಕೂಲು ಎಲ್ಲ ಬೀಳಂಗೈತೆ, ಭಯ ಆಗ್ತತೆ ಕುತ್ಕೊಳಕ್ಕೆ. ಮೊನ್ನೆ ಮರ ಬಿದ್ದಿದ್ದು ಈ ರೂಮಕ್ಕೆ ನಾವು ಹೋಗಿರ್ಲಿಲ್ಲ. ಎಲ್ಲ ಬಿರುಸ್ಗೆಲ್ಲ ಬಿಟ್ಟು ಥರ ಆಗಿದೆ. ಸಿಮೆಂಟ್ ಎಲ್ಲ ಮೈ ಮೇಲೆ ಸ್ವಲ್ಪ ಬೀಳ್ತದೆ. ಅವಾಗ ತುಂಬ ಭಯ ಆಗುತ್ತೆ. ಇನ್ನು ಶಾಲೆ ಅವ್ಯವಸ್ಥೆಯ ಬಗ್ಗೆ ನ್ಯೂಸ್ 18 ಅಭಿಯಾನದ ಕುರಿತು ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ಸರ್ಕಾರಿ ಶಾಲೆಯನ್ನ ಶೀಘ್ರದಲ್ಲೇ ಕಟ್ಟಿಕೊಡಿಸುವಂತಹ ಕೆಲಸವನ್ನ ಮಾಡ್ತೇವೆ. ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆ ನೀಡ್ತೇನೆ ಅಂತ ಹೇಳಿದ್ರು. ಅಲ್ಲದೆ ನ್ಯೂಸ್ 18 ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗಲೇ ಡಿಸಿ ಮತ್ತು ಸಿಒ ಇಬ್ಬರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ. ಯಾವ್ದಾದ್ರು ಫಂಡದಲ್ಲಿ ಹಾಕಿ ಅದನ್ನ ಕಟ್ಟಿಕೊಡಿ ಬೇಗನೆ ಅಂತ ಹೇಳಿ. ಅದು ಒಂದೇ ಅಲ್ಲ, 680 ಅಂತಾವ್ ಕಟ್ಟಡಗಳಿದ್ದಾವೆ, ಒಂದೆರಡ ಇಲ್ಲ. ಎಷ್ಟು 680. ಇಂಥವಿಗೇನು ನೀವು ಪುರದ್ದು ತೋರಿಸ್ತಾ ಇದ್ರಿ ಇಡೀ. ಅದಕ್ಕೆ ನಾನು ಬೆನ್ನತ್ತೇನೆ. ನೀವು ಇವತ್ತು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದ. ಯಾಕಂದ್ರ ಒಳ್ಳೆ ಕೆಲಸ ಮಾಡಿದ್ರಿ. ಸಾಮಾಜಿಕ ಕಳಕಳಿ ಕಾಳಜಿಯಿಂದ ನಿಮ್ ನ್ಯೂಸ್ 18 ಅವ್ರು ಏನು ಈ ಕೆಲಸ ಮಾಡಿದ್ರಿ, ಇದನ್ನ ದಯವಿಟ್ಟು ಮುಂದುವರಿಸಿ. ಸೇನೆಗೆ ತೆರಳಬೇಕಾಗಿದ್ದ ಯೋಧ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆಚಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. 36 ವರ್ಷದ ಮುನಿ ನಾರಾಯಣ ಅನ್ನೋರು ರಜೆ ಮೇರೆಗೆ ಸ್ವಗ್ರಾಮಕ್ಕೆ ಬಂದಿದ್ರು. ಇನ್ನೇನು ನಿನ್ನೆ ಮತ್ತೆ ಕೆಲಸಕ್ಕೆ ಹೋಗಬೇಕಾಗಿತ್ತು. ಆದರೆ ಮನೆಯಲ್ಲಿ ಮಲಗಿದ್ದಾಗಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಯೋಧ ಮುನಿ ನಾರಾಯಣ ನಿಧನಕ್ಕೆ ಸ್ನೇಹಿತರು, ಗ್ರಾಮಸ್ಥರು ಸಂತಾಪವನ್ನು ಸೂಚಿಸಿದ್ದಾರೆ. ಚಾಮರಾಜನಗರದ ಬೊಮ್ಮಲಾಪುರದಲ್ಲಿ ಹುಲಿಗೆ ಇರಿಸಿದಂತಹ ಬೋನಿನೊಳಗೆ ಗ್ರಾಮಸ್ಥರನ್ನ ಕೂಡಿ ಹಾಕಿದಂತಹ ಘಟನೆ ನಡೆದಿತ್ತು. ನಂತರ ರೈತರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದ್ರೀಗ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಿಸಲಾಗಿದೆ. ಮತ್ತು ಡಿಆರ್ಎಫ್ಒ ಜ್ಞಾನಶೇಖರ್ ಸೇರಿದಂತೆ 15 ಮಂದಿ ಅರಣ್ಯ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಕೇವಲ 6 ಜನರಿದ್ದಂತಹ ರೈತರನ್ನ 15 ಜನ ಅರಣ್ಯ ಸಿಬ್ಬಂದಿ ಸುತ್ತುವರೆದು ಹಲ್ಲೆ ನಡೆಸಿದ್ದಾರೆ ಅಂತ ದೂರು ನೀಡಲಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ನೂತನ ಬಸ್ ನಿಲ್ದಾಣ ಕಾಮಗಾರಿ ಇಂದಿನಿಂದ ಆರಂಭ ಆಗಲಿದೆ. ಹೀಗಾಗಿ ಸರ್ಕಾರಿ ಮತ್ತು ಖಾಸಗಿ ಬಸ್ ನಿಲ್ದಾಣವನ್ನ ತಾತ್ಕಾಲಿಕವಾಗಿ ಮಾಲೂರು ನಗರದ ಸರ್ಕಾರಿ ಬಾಲಕರ ಕಾಲೇಜು ಮೈದಾನಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅಂತ ಶಾಸಕ ಕೆವೈ ನಂಜೇಗೌಡ ಮಾಹಿತಿ ನೀಡಿದ್ದಾರೆ. ಸುಮಾರು 20 ಕೋಟಿ ವೆಚ್ಚದಲ್ಲಿ ಮಾಲೂರು ನಗರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಅನುದಾನ ಮಂಜೂರು ಮಾಡಿದ್ದು, ಇಂದಿನಿಂದ ಕಾಮಗಾರಿ ಆರಂಭವಾಗಲಿದೆ. ಬಸ್ ನಿಲ್ದಾಣದಲ್ಲಿ ಮಳಿಗೆಗಳ ಸಮುಚ್ಚಯ, ಸಾರ್ವಜನಿಕರ ತಂಗುತಾಣ, ಶೌಚಾಲಯ, ಪಾರ್ಕಿಂಗ್ ಸ್ಥಳವೂ ಕೂಡ ಇರಲಿದ್ದು, ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗಿದೆ. ತೀರ್ಥಹಳ್ಳಿಯ ಆಗುಂಬೆ ಭಾಗದಲ್ಲಿ ಕಾಳಿಂಗ ಸರ್ಪ ಸಂಶೋಧನೆ ಹೆಸರಲ್ಲಿ ವಂಚನೆ ಮತ್ತು ಕಾನೂನು ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಹೀಗಾಗಿ ಅರಣ್ಯ ಸಚಿವರಿಗೆ ಶಿವಮೊಗ್ಗ ಜಿಲ್ಲೆಯ ಪರಿಸರವಾದಿಗಳು ದೂರನ್ನು ಕೊಟ್ಟಿದ್ದಾರೆ. ಪರಿಸರ ಪ್ರೇಮಿಗಳ ದೂರನ್ನು ಗಮನಿಸಿದ ಸಚಿವ ಈಶ್ವರ್ ಖಂಡ್ರೆ ಸಂಶೋಧನೆ ಹೆಸರಲ್ಲಿ ಕಾನೂನು ಉಲ್ಲಂಘನೆ ಮಾಡಿದವರ ಕುರಿತಂತೆ ವರದಿಯನ್ನು ನೀಡೋಕೆ ಅರಣ್ಯಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ.
ಇನ್ನು ಈ ಬಗ್ಗೆ ನ್ಯೂಸ್ 18ಗೆ ಹೋರಾಟಗಾರ ನಾಗರಾಜ್ ಕೂವೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಳಿಂಗ ಸಂಶೋಧನೆ ಹೆಸರಲ್ಲಿ ದಂಧೆ ಮಾಡ್ತಾ ಇರೋದಕ್ಕೆ ನನ್ನ ವಿರೋಧ ಇದೆ. ಸಂಶೋಧನೆ ಸಂರಕ್ಷಣೆ ಅನ್ನೋದು ಕಾನೂನು ಪ್ರಕಾರವಾಗಿ ಪರಿಸರಕ್ಕೆ ಪೂರಕವಾಗಿ ಇರಬೇಕು ಅಂತ ಹೇಳಿದ್ದಾರೆ. ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳಲು ನಕಲಿ ದಾಖಲೆ ಸೃಷ್ಟಿಸಿದ್ದ ನೌಕರನ ವಿರುದ್ಧ ದೂರು ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ನಾಗರಾಳ ನಿವಾಸಿ ಪರಸಪ್ಪ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಹೆಸ್ಕಾಂನಲ್ಲಿ ಕೆಲಸ ಮಾಡ್ತಾ ಇದ್ರು. 2017ರಲ್ಲಿ ಕಿವುಡುತನ ಇರೋ ನಕಲಿ ದಾಖಲೆ ಸೃಷ್ಟಿಸಿ ಹೆಸ್ಕಾಂನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಆದ್ರೀಗ ನವೀಕರಣದ ವೇಳೆ ಸರ್ಕಾರಿ ವೈದ್ಯರ ಸಹಿ ಫೋರ್ಜರಿ ಮಾಡಿ ನಕಲಿ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿರುವುದು ಬಯಲಾಗಿದೆ. ಹೀಗಾಗಿ ಲೈನ್ಮ್ಯಾನ್ ಪರಸಪ್ಪ ವಿರುದ್ಧ ಸರ್ಕಾರಿ ವೈದ್ಯರ ಸಂಜೀವ ಯಡಹಳ್ಳಿ ದೂರು ದಾಖಲಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಮೇಲಿಂದ ಮೇಲೆ ಮಳೆ ಆಗ್ತಲೇ ಇದೆ. ಹೀಗಾಗಿ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದ್ದು ಸೊರಬದಿಂದ ಕೂಗಳತೆ ದೂರದಲ್ಲಿರುವಂತಹ ತಾವರೆಹಳ್ಳಿ ಜನ ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಈ ಊರಿನ ಪ್ರಮುಖ ರಸ್ತೆಗಳೆಲ್ಲ ಕೆಸರು ಗುಂಡಿಯಂತಾಗಿದ್ದು ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ವಾಹನ ಸವಾರರಂತೂ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರು ಈತ ಕಣ್ಣೆತ್ತಿಯೂ ನೋಡ್ತಾ ಇಲ್ವಂತೆ. ತಾಲೂಕು ಕೇಂದ್ರದಿಂದ 3-4 ಕಿಲೋಮೀಟರ್ ದೂರದಲ್ಲೇ ಇದ್ರು ಈ ಹಳ್ಳಿಗೆ ಸರಿಯಾದ ರಸ್ತೆ ಇಲ್ಲ ಅಂತ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಸರ್ಕದಿಂದ 3 ಕಿಲೋಮೀಟರ್ ಐತಿದೆ ತಾವರೆಹಳ್ಳಿ ಪುರಸಭೆಯಿಂದ. ಇಲ್ಲಿ ಯಾರು ಓಡಾಡೋ ಪರಿಸ್ಥಿತಿ ಆಗಿ ಹೋಗೈತಿದು. ಈ ತಾಲೂಕು ಆಡಳಿತದಿಂದ 3 ಕಿಲೋಮೀಟರ್ ಐತಿ ತಾವರೆಹಳ್ಳಿ ಅಂತ ಹೇಳಿ ಕುಗ್ರಾಮ ಇದು. ನೋಡಿ ಈಗ ಬರೇ ಮನುಷ್ಯರು ಓಡಾಡೋ ಪರಿಸ್ಥಿತಿಯಾಗೆ ಎಲ್ಲ ವೆಹಿಕಲ್ ಹೆಂಗ್ ಓಡಾಡೋದು, ಮಕ್ಳು ಹೆಂಗ್ ಓಡಾಡೋದು, ಶಾಲೆ ಹೆಂಗ್ ಹೋಗೋದು.